ಹಾಗಾದ್ರೆ ಮನೇಲಿ ಇಬ್ರೇ ಇರ್ತೀರಾ? ಅಪ್ಪ ಅಮ್ಮ ಅಲ್ಲೇ ಅದಾರಲ್ಲವ ಶರಣ್ರಿ. ಓ, ಪವರ್ ಹೋಯ್ತು. ನೀವೇನ್ ಡೋಂಟ್ ವರಿ ಮಾಡ್ಕೊಬೇಡ್ರಿ, UPS ಚಾಲೂ ಆಕತಿ. ಹೇ, ನಮ್ ಸಾವ್ಕಾರ ಬಂದು ಕುಂತ ಬಿಟ್ಟಾರ. ಸರ್ ನಮಸ್ಕಾರ. ನಮಸ್ಕಾರ. ನೀವಾ? ಎಸ್, ನಾನೇ. ಈ ಮನೆ ಓನರು, ಆ ಗಾಡಿ ಡ್ರೈವರು ಎಲ್ಲ ನಾನೇ. ಕೂತ್ಕೊಳ್ಳಿ, ಊಟ ಮಾಡಿ. ಸಾರಿ ರೀ. ಸಾರಿನಾ? ಯಾಕೆ? ನಿಮ್ಮನ್ನ ಡ್ರೈವರ್ ಅಂತ ತಿಳ್ಕೊಂಡು. ಸದ್ಯ ಲೋಫರ್ ಅಂತ ತಿಳ್ಕೊಳ್ಳಿಲ್ವಲ್ಲ. ಹೇಗಿದೆ ನಮ್ಮ ಭಟ್ರ ಕೈ ರುಚಿ? ಚೆನ್ನಾಗಿದೆ. ಆದ್ರೆ ಡಾಕ್ಟರ್ ಭಾಷೆಯಲ್ಲಿ ಹೇಳೋದಾದ್ರೆ, ಭಟ್ರೆ ಏನ್ರವ? ಸಾಲ್ಟ್ನ ಇನ್ ಸ್ವಲ್ಪ ಕಮ್ಮಿ ಹಾಕಿ, ಸ್ಪೈಸಿ ಐಟಮ್ಸ್ ಕಮ್ಮಿ ಮಾಡಿ, ಎಣ್ಣೆನ 3 ಚಮಚಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನೀವು. ಮತ್ತೆ ನಮ್ಮ ಲೇಡಿ ಡಾಕ್ಟರ್ ಹೇಳಿದ್ರು, ಮಾರ್ನಿಂಗ್ 2 eggs, ಈವ್ನಿಂಗ್ 2 pegs, ಇನ್ ದ ನೈಟ್ ಬಿಟ್ವೀನ್ ದ 2. ಅದೇನ ಬಿಡಿ ರೀ. ಉಪ್ಪು ಖಾರ ತಿನ್ನೋ ದೇಹಕ್ಕೆ ಡಾಕ್ಟರ್ ಭಾಷೆ ಅರ್ಥ ಆಗುತ್ತೇನ್ರಿ? ನಾಲ್ಗೆ ನಮ್ಮ ಮಾತು ಕೇಳೋದೇ ಆಗಿದ್ದಿದ್ರೆ ನಿಮ್ಮಂಥ ಡಾಕ್ಟರ್ಗಳ ಅವಶ್ಯಕತೆನಾದ್ರೂ ಯಾಕ್ರಿ ಇರ್ತಾ ಇತ್ತು? ರಾತ್ರಿ ಹೊತ್ತು ಈ ತರ ಆಯಿಲ್ ಕಂಟೆಂಟ್ ಇರೋ ಊಟ ನೀವೇನಾದ್ರೂ ಮಾಡಿದ್ರೆ, ಒಂದು ಬಿಸಿನೀರ್ ಕುಡೀರಿ, ಇಲ್ಲ ಅಂದ್ರೆ ಗ್ರೀನ್ ಟೀ ಕುಡೀರಿ. ಅದಕ್ಕೆ ಅಂತಾನೆ ರಾತ್ರಿ ಹೊತ್ತು ಊಟಕ್ಕೆ ಮುಂಚೆ 3 ಗ್ಲಾಸ್ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಊಟ ಆದ್ಮೇಲೆ ಹಾಕೊಳ್ಳೋದಕ್ಕೆ ಏನಾದರೂ ಇದ್ರೆ ಹೇಳ್ರಿ. ನಮ್ಮಂಥ ಬ್ಯಾಚುಲರ್ಸ್ಗಾದ್ರೂ ಅನುಕೂಲ ಆಗುತ್ತೆ. ಊಟಕ್ಕೆ ಮುಂಚೆ 3 ಗ್ಲಾಸ್ ಏನ್ ಕುಡಿತೀರಾ? ಅಲ್ಲಿ ನೋಡಿ. ಓ ಮೈ ಗಾಡ್, ಮನೇಲೆ ಬಾರು. ಹೆಂಗೆ ನಮ್ ಸಾವ್ಕಾರ? ಹಾಯ್ ಭೂಮಿ, ನಿನ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಹುಷಾರಾಗಿ ತಲುಪಿದ್ಯಾ? ಸೇಫ್ ಆಗಿ ರೀಚ್ ಆದೆ. ಹಾಸ್ಪಿಟಲ್ ಮುಚ್ಚೋಗಿದೆ. ಉಳ್ಕೊಳಕ್ ಯಾವ್ದೋ ಹೋಮ್ ಸ್ಟೇ ಥರದೊಂದ್ ಮನೆ ಸಿಕ್ಕಿದೆ. ಬಟ್ ಈ ಮನೇಲಿ ಯಾರು ಲೇಡೀಸೇ ಇಲ್ಲ ಅಕ್ಕ. ಇಲ್ಲಿರಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹುಷಾರ್ ಕಣೆ, ಲಗೇಜ್ ಎಲ್ಲ ಜೋಪಾನ. ಅಕ್ಕ, ಅಂಥ ಪ್ರಾಬ್ಲಮ್ ಏನು ಇಲ್ಲ. ಓನರ್ ಇನ್ನು ಹುಡುಗ ಕಣೆ, ಡೀಸೆಂಟ್ ಆಗಿ ಕಾಣಿಸ್ತಾನೆ. ಬಟ್ ಮಾತ್ರ ಅದೇ ಭಯ. ಆಶ್ರಮದ ಮಕ್ಕಳು ಹೇಗಿದಾವೆ? ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ನೀನ್ ಆಶ್ರಮದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನ್ ನೋಡ್ಕೋತಾ ಇದ್ದೀನಲ್ಲ. ನೀನ್ ಜರ್ನಿ ಮಾಡಿ ಸುಸ್ತಾಗಿರ್ತೀಯ, ಈಗ ಆರಾಮಾಗಿ ಮಲ್ಕೋ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎಲ್ಲಿಗ್ರಿ ಹೋಗಿದ್ರಿ? ಜಾಗಿಂಗ್ ಹೋಗಿದ್ದೆ. ನೈಸ್ ವೆದರ್, ಸೂಪರ್ ಪ್ಲೇಸ್. ಜಾಗಿಂಗ? ರೇ, ಹಾಗೆಲ್ಲ ಒಬ್ಬೊಬ್ಬರೇ ಎಲ್ಲೂ ಓಡಾಡಕ್ ಹೋಗ್ಬೇಡಿ. ನಮ್ಮೂರು ಒಂಥರ ಡೆಲ್ಲಿ ಇದ್ದಂಗೆ. ರಾತ್ರಿ ಹೊತ್ತು ಗಂಡು ಪ್ರಾಣಿಗಳಿಗೆ ನಿದ್ದೆನೆ ಬಂದಿರಲ್ಲ. ಸುಂದರವಾದ ಹೆಣ್ಮಕ್ಳನ್ನ ಕಂಡ್ರೆ ಎಳ್ಕೊಂಡೋಗಿ ರೇಪ್ ಮಾಡ್ಬಿಡ್ತವೆ. ಸ್ವಲ್ಪ ಹುಷಾರಾಗಿರ್ರಿ. ಹೌದಾ? ಹಾಗಾದ್ರೆ ನಾಳೆಯಿಂದ ನೀವು ನನ್ನ ಜೊತೆ ಜಾಗಿಂಗ್ ಬನ್ನಿ. ಈಗ ನಾನು ಹೊರಟಿರೋದು ಜಾಗಿಂಗೇನೆ. ಬೈಕ್ ಅಲ್ಲ,